ನಮಸ್ಕಾರ. ನಾನು ಎಸ್ ನರಸಿಂಹಮೂರ್ತಿ, ಅಖಿಲ ಭಾರತ ಸಾಹಿತ್ಯ ಪರಿಷತ್ ಬೆಂಗಳೂರು ಮಹಾನಗರದ ಅಧ್ಯಕ್ಷ. ಈ ಅಧಿವೇಶನ 3 ವರ್ಷಕ್ಕೆ ಒಂದು ಸಲ ನಡೆಯುತ್ತೆ. ಇದು 4ನೆಯ ಅಧಿವೇಶನ. ಸಾಹಿತ್ಯದ ಎಲ್ಲ ವಿಚಾರಗಳನ್ನು ಇಲ್ಲಿ ಚರ್ಚೆ ಮಾಡ್ತೀವಿ. ಪ್ರಮುಖವಾಗಿ ದೇಶದ ಬಗ್ಗೆ, ದೇಶವನ್ನು ಬಲಿಷ್ಠ ಮಾಡೋದು ಹೇಗೆ, ದೇಶ ಪ್ರೇಮ ಅರಳಿಸೋದು ಹೇಗೆ, ಮತ್ತು ಚರ್ಚೆಯಲ್ಲಿ ಭಾಗವಹಿಸ್ತಾ ಎಲ್ಲರೂ ಕೂಡ ಏನೋ ಒಂದು ಹೊಸ ವಿಷಯವನ್ನು ಪ್ರಸ್ತುತ ಮಾಡುವಂಥ ಅವಕಾಶವನ್ನು ಈ ಒಂದು ಅಧಿವೇಶನ ಕಲ್ಪಿಸಿಕೊಟ್ಟಿದೆ. 2 ದಿನಗಳ ಕಾಲ ನಡೆಯುವ ಈ ಅಧಿವೇಶನದಲ್ಲಿ ಏನಿಲ್ಲ ಸಮಸ್ತವೂ ಇದೆ. ಕಡೆಯ ದಿನ ಒಂದು ಬಹಳ ವಿಶೇಷವಾದ ಕವಿಗೋಷ್ಠಿ ಇದೆ. ಈ ಕವಿಗೋಷ್ಠಿಯಲ್ಲಿ ಎಲ್ಲ ಜಿಲ್ಲೆಗಳಿಂದ ಆಸಕ್ತ ಕವಿಗಳು, ಉದಯೋನ್ಮುಖ ಕವಿಗಳು, ಕವಿಯತ್ರಿಯರು ಭಾಗವಹಿಸ್ತಾ ಇದ್ದಾರೆ. ಇದು ಯುವ ಜನತೆಗೆ ಕೊಡ್ತಾ ಇರ್ತಕ್ಕಂಥ ಉತ್ಸಾಹ, ಪ್ರೇರಣೆ. ಇಲ್ಲಿ ಬುಕ್ ಸ್ಟಾಲ್ಸ್ ಇದೆ. ಆಸಕ್ತರು ಬಹಳ ಒಳ್ಳೆಯ ಪುಸ್ತಕಗಳನ್ನು ರಿಯಾಯಿತಿಯಲ್ಲಿ ಕೊಳ್ಳಬಹುದು. ಮನರಂಜನೆ ಇದೆ, ಹಾಸ್ಯ ಇದೆ, ಮತ್ತು ದೇಶದ ಬಗ್ಗೆ ಗಾಢವಾಗಿ ಆಲೋಚಿಸ್ತಕ್ಕಂಥ ವಿಚಾರಗಳಿವೆ. ಇಂತಹ ಕಡೆ ಬಂದಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಮಸ್ಕಾರ. ಹಾಸ್ಯ ಸಾಹಿತ್ಯದ ಬಗ್ಗೆ ನಾನು ಮೊದಲು ಸೀರಿಯಸ್ ಆದ ಕಥೆಗಳು ಬರಿತಾ ಇದ್ದೆ, ಹಾಸ್ಯವನ್ನು ಬರಿತಾ ಇದ್ದೆ. ಭಾರತೀ ಪ್ರಿಯ ಅಂತ ಉತ್ಥಾನ ಸಂಪಾದಕರು ನನಗೆ ಹೇಳಿದರು, ಈ ಜಗತ್ತು ಶೋಕದಿಂದ ಕೂಡಿದೆ, ದುಃಖದಿಂದ ಕೂಡಿದೆ, ಮತ್ತಷ್ಟು ದುಃಖವನ್ನು ಅದಕ್ಕೆ ಸೇರಿಸ್ಬೇಡ, ಏನಾದರೂ ಹಾಸ್ಯ ಮಾಡು, ಹಾಸ್ಯದ ಮುಖಾಂತರ ಒಂದು ಉತ್ತಮವಾದ ಸಂದೇಶ ಕೊಡು ಅಂತ ಹೇಳಿದ್ರು. ಅಲ್ಲಿಂದಾಚೆ ನಾನು ಹಾಸ್ಯದ ಮುಖಾಂತರವಾಗಿ ಬಹಳ ಒಳ್ಳೆಯ ಮೆಸೇಜನ್ನು ಇಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಹಾಸ್ಯ ನನಗೆ ಭಾಳ ಇಷ್ಟವಾದ್ದು. ಹಾಸ್ಯ ಧಾರಾವಾಹಿಗಳು ಇಷ್ಟ. ಪಾಪ ಪಾಂಡು ಬರೆದೆ, ಸಿಲ್ಲಿಲಲ್ಲಿ ಬರೆದೆ, ಸಾವಿರ ಎಪಿಸೋಡ್ಗಳಾದರೂ ಜನ ಅದನ್ನು ಇಷ್ಟಪಟ್ಟರು. ಯಾಕೆ ಅಂತಂದರೆ ಅದರಲ್ಲೊಂದು ಪಾಸಿಟಿವ್ ನೋಟ್ ಇತ್ತು. ಅಂದರೆ ಜನಕ್ಕೆ ಎಲ್ಲೂ ನಾವು ಬೇಜಾರು ಮಾಡ್ತಾ ಇರಲಿಲ್ಲ. ನನ್ನ ಅಷ್ಟೂ ಎಪಿಸೋಡುಗಳಲ್ಲಿ ಇವತ್ತಿನವರೆಗೆ ಒಂದೇ ಒಂದು ಹೆಣ ಬಿದ್ದಿಲ್ಲ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ. ಅದು ನೆಗೆಟಿವ್ ಆಸ್ಪೆಕ್ಟ್ಸ್ ನಾವು ಕೊಡಬಾರ್ದು. ಪಾಸಿಟಿವ್ ಆಗಿ ನೀವು ಕೊಟ್ಟಾಗ ಜನ ತಗೋತಾರೆ. ಇವತ್ತಿನ ಈ ಜಗತ್ತಿನಲ್ಲಿ, ಈ ಒಂದು ದುಃಖಮಯವಾದ ಜಗತ್ತಿನಲ್ಲಿ ಸ್ವಲ್ಪ ರಿಲೀಫ್ ಬೇಕು. ಅದು ಸಾಹಿತ್ಯದ ಮುಖಾಂತರ ಆಗ್ಬೋದು, ಅಥವಾ ಬೇರೆ ಯಾವುದೇ ಒಂದು ಮಾಧ್ಯಮದ ಮುಖಾಂತರ ಆಗ್ಬೋದು. ಅದು ನನಗೆ ಇಷ್ಟ. ಹಾಸ್ಯವನ್ನು ಹೆಚ್ಚು ನೆಚ್ಚಿಕೊಂಡಿದ್ದೀನಿ, ಕೊಡ್ತಾ ಇದ್ದೀನಿ. ನಮಸ್ಕಾರ. ಹಾಸ್ಯ ಸಾಹಿತ್ಯ ಅಂತಂದರೆ ಅಶ್ಲೀಲ ಸಾಹಿತ್ಯ ಅನ್ನೋ ಮಟ್ಟಕ್ಕೆ ಇವತ್ತು ದುರಂತ ಆಗ್ತಾ ಇದೆ. ಅದ್ರ ಬಗ್ಗೆ ಏನಾದ್ರು ಒಂದು ಕಾಲದಲ್ಲಿ ಹಾಸ್ಯ ಅಂತಂದರೆ ಡಬಲ್ ಮೀನಿಂಗ್ ಅಂತ ಇತ್ತು. ಇದನ್ನು ಕುರಿತೆ ಅನೇಕ ಚಲನಚಿತ್ರಗಳು ಬಂತು. ಉಮಾಶ್ರೀ ಮತ್ತು NS ರಾವ್ ಅವರು ಅಭಿನಯ ಮಾಡ್ತಾ ಇದ್ದ ಆ ಒಂದು ಡಬಲ್ ಮೀನಿಂಗ್ ಚಲನಚಿತ್ರಗಳಿಗೆ ಜನ ಮುಗಿಬಿದ್ದು ಹೋಗ್ತಾಯಿದ್ರು. ಆದರೆ ಅದೇ ರೀತಿಯಾದ ಒಂದೆರಡು ಮತ್ತೆ ಚಿತ್ರಗಳು ಬಂದಾಗ ಜನ ನಿರಾಕರಿಸಿದರು. ಅಂದರೆ ಈ ದ್ವಂದ್ವಾರ್ಥ ಸಂಭಾಷಣೆಗಳಿಗೆ ಆಯುಸ್ಸು ಬಹಳ ಕಡಿಮೆ, ಗಂಭೀರವಾದ್ದು, ಚಿಂತನೆ ಮಾಡ್ತಕ್ಕಂಥದ್ದು, ವಿಚಾರವತ್ತಾದ ಮಾತುಗಳಿಗೆ ಜನ ಮುಗಿ ಬೀಳ್ತಾರೆ, ಅದನ್ನೇ ಕೇಳೋಕ್ಕೆ ಇಷ್ಟಪಡ್ತಾರೆ. ನೀವು 2ನೇ ಸಲ ಕೇಳಬೇಕು ಅಂತ ಇಷ್ಟಪಡೋದು ಒಳ್ಳೆಯ ಸಂಭಾಷಣೆಯೇ ವಿನಃ ದ್ವಂದ್ವಾರ್ಥ ಅಲ್ಲ. ದ್ವಂದ್ವಾರ್ಥ ಇರಬಾರ್ದು. ಏಕೆಂದರೆ ಇಡೀ ಕುಟುಂಬ ಕೂತು ಒಂದು ಚಿತ್ರವನ್ನು ನೋಡಿದಾಗ, ಒಂದು ಟಿವಿಯ ಎಪಿಸೋಡನ್ನು ನೋಡಿದಾಗ, ಅಥವಾ ಒಂದು ಕೃತಿಯ ಬಗ್ಗೆ ಚರ್ಚೆ ಮಾಡಿದಾಗ ಅದರಲ್ಲಿ ಒಳ್ಳೆಯ ಅಂಶಗಳೇ ಇರಬೇಕು. ಆ ಒಳ್ಳೆಯ ಅಂಶಗಳು ನಮ್ಮನ್ನು ಬಹಳ ಎತ್ತರಕ್ಕೆ ಬೆಳೆಸುತ್ತೆ, ಕುಟುಂಬವನ್ನು ಒಳ್ಳೆಯ ದಿಕ್ಕಿನಲ್ಲಿ ತಗೊಂಡು ಹೋಗುತ್ತೆ. ನಮಸ್ಕಾರ. ಪಾಪ ಪಾಂಡುವಿನ ಕುರಿತು ಒಂದು ಏನಾದ್ರು ನೆನಪು? ಪಾಪ ಪಾಂಡು ಯಾಕೆಂದರೆ ಅದು ನೋಡ್ಕೊಂಡು ಬೆಳೆದವ್ರು ನಾವು. ಪಾಪ ಪಾಂಡು 2001 ಪಾಪ ಪಾಂಡು ನನ್ನ ಮೊಟ್ಟ ಮೊದಲ ಮೆಗಾ ಧಾರಾವಾಹಿ. ಅದಕ್ಕೆ ಮುಂಚೆ ಕ್ರೇಜಿ ಕರ್ನಲ್ಲು ಬೇಕಾದಷ್ಟು ಬರೆದಿದ್ದೆ. ಆದರೆ ಡೈಲಿ ಎಪಿಸೋಡ್ಸಲ್ಲಿ ಪಾಪ ಪಾಂಡು ಮೊಟ್ಟ ಮೊದಲನೇದು ಅಂತ ಅದು ಹೆಸರು ಗಳಿಸಿದೆ. ಜನಕ್ಕೆ ಅದು ಇಷ್ಟ ಆಯಿತು. ಯಾಕೆಂದರೆ ಅಲ್ಲಿರೋ ತಿಳಿಯಾದ ಹಾಸ್ಯ ಮತ್ತು ಗಂಡ ಹೆಂಡತಿಯ ನಡುವೆ ಸರಸ ಸಂಭಾಷಣೆ, ಒಬ್ರಿಗೊಬ್ಬರು ಕೊಡ್ತಕ್ಕಂಥ ಗೌರವ. ನೀವು ನನ್ನ ಯಾವುದೇ ಎಪಿಸೋಡ್ ತೊಗೊಳ್ಳಿ, ಪಾಪ ಪಾಂಡು ಆಗ್ಬೋದು, ಸಿಲ್ಲಿಲಲ್ಲಿ ಆಗ್ಬೋದು, ಹೆಂಡತಿ ಗಂಡನನ್ನು ಯಾವತ್ತು ಬಾರೋ ಅಂತ ಕರೆದಿಲ್ಲ, ಏಕವಚನದಲ್ಲಿ ಮಾತಾಡಿಸಿಲ್ಲ. ಬನ್ನಿರಿ ಇಲ್ಲಿ ಅಂತಲೇ ಕರೀತಾಳೆ, ಮೊಟಕ್ತಾಳೆ, ಬೈತಾಳೆ, ಬಾಲ್ಕನಿಯಿಂದ ಎಸೀತಾಳೆ, ಎಲ್ಲ ಓಕೆ. ಆದರೆ ಆ ಗೌರವ, ಆ ಒಂದು ಡಿಸ್ಟೆನ್ಸನ್ನು ಮೈಂಟೈನ್ ಮಾಡ್ತಾಯಿದ್ವಿ. ಅಂದರೆ ಇವತ್ತು ಆ ಒಂದು ಕಲ್ಚರ್ ಬಿಟ್ಟು ಹೋಗ್ತಾ ಇದೆ. ನಮ್ಮ ಹಳೆಯ ಸಂಪ್ರದಾಯ, ದೊಡ್ಡವರು ನಮಗೆ ಏನು ಹೇಳಿಕೊಟ್ರು ಅದನ್ನು ನಾವು ಮರಿತಾ ಇದ್ದೀವಿ. ಪಾಪ ಪಾಂಡುಲಿ ಇದನ್ನು ತರೋಕ್ಕೆ ಪ್ರಯತ್ನ ಪಟ್ಟೆ ಮತ್ತು ಒಳ್ಳೆಯದನ್ನೇ ಕೊಟ್ಟೆ.
ಇಡೀ ನನ್ನ ಎಪಿಸೋಡ್ಸಲ್ಲಿ ಒಂದೇ ಒಂದು ನಾನ್ ವೆಜಿಟೇರಿಯನ್ ಬಗ್ಗೆ ಪ್ರಸ್ತಾಪ ಇಲ್ಲ. ಆಮ್ಲೆಟ್ ಮಾಡು ಅಂತ ಯಾರೂ ಹೇಳಲಿಲ್ಲ. ಅಂದರೆ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಕೊಡೋದನ್ನು ಒಳ್ಳೆಯದಾಗಿ ಕೊಡಿ, ಉಳಿದಿದ್ದ ಜನಕ್ಕೆ ತನಗೆ ತಾನೇ ಅರ್ಥ ಆಗುತ್ತಲ್ಲ. ಆ ದೃಷ್ಟಿಯಿಂದ ಒಳ್ಳೆಯ ಮಾತು, ಒಳ್ಳೆಯ ಕತೆ. ಪಾಪ ಪಾಂಡುನಲ್ಲಿ ದಿನಕ್ಕೊಂದು ಕತೆ, 1200 ಎಪಿಸೋಡ್ಸು. ಸೊ ಇವತ್ತಿನ ಕತೆ ಹಿಂಜಿ ಮುಂದಿನ ಸಂಚಿಕೆಗೆ ನಾವು ತೊಗೊಂಡು ಹೋಗಲ್ಲ. ಆದ್ದರಿಂದ ಅದು ಇಷ್ಟ ಆಯಿತು. ಮತ್ತು ನಟರು ನಟಿಯರು ಎಲ್ಲನೂ ಶಕ್ತಿ ಮೀರಿ ಅಭಿನಯ ಮಾಡಿದ್ದಾರೆ. ಸಿಹಿ ಕಹಿ ಚಂದ್ರು ಅವರ ಅತ್ಯದ್ಭುತವಾದ ನಿರ್ದೇಶನ ಇದಕ್ಕಿದೆ.